कारणाय वितताय नमो नमस्ते। श्री गुरुभ्यो नमः। सुरसौख्य दुःख सत्कारणाय वितताय नमो नमस्ते। उत्थाप्य चैनमरविन्ददलाय ताक्षः उत्थाप्य चैनमरविन्ददलाय ताक्षः चक्राङ्कितेन वरदेन कराम्बुजेन चक्राङ्कितेन वरदेन कराम्बुजेन कृत्वा च संविदमनेन नुतोऽस्य चांसम् वाच संविदमनेन नुतोऽस्य चांसम् प्रीत्यारुरोह सहसन् सह लक्ष्मणेन प्रीत्यारुरोह हसन् सह लक्ष्मणेन। ಪರಮಾತ್ಮ ಶ್ರೀರಾಮಚಂದ್ರ ಬಂದದ್ದನ್ನ ನೋಡಿ ಕಪಿಗಳೆಲ್ಲ ಹೆದರಿ ಹೋಗ್ತಾ ಇರುವಾಗ ಹನುಮಂತ ದೇವರು ಎಲ್ಲ ಕಪಿಗಳಿಗೆ ಧೈರ್ಯವನ್ನ ಹೇಳಿ, ನಿಲ್ಲಿ, ಬಂದವನು ಬೇರೆ ಯಾರಲ್ಲ, ಸಾಕ್ಷಾತ್ ಜಗನ್ನಿಯಾಮಕನಾದಂತಹ ಪರಮಾತ್ಮ, ಬ್ರಹ್ಮದೇವರಿಗೂ ತಂದೆಯಾದಂತಹ ಸರ್ವಕಾರಣನಾದ ಸಾಕ್ಷಾತ್ ನಾರಾಯಣನೇ ಶ್ರೀರಾಮಚಂದ್ರ. ಅಂತಹ ರಾಮಚಂದ್ರ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯ. ಎಲ್ಲಿ ಹೋಗುವುದು ಬೇಡ, ಸ್ಥಿರವಾಗಿ ನಿಲ್ಲಿ ಅಂತ ಎಲ್ಲರನ್ನ ನಿಲ್ಲಿಸಿರ್ತಾರೆ. ನಿಲ್ಲಿಸಿ ತಾವು ಪರಮಾತ್ಮನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿರುತ್ತಾರೆ ಮುಖ್ಯ ಪ್ರಾಣದೇವರು ಹನುಮಂತ ದೇವರು. ಅಂತಹ ಹನುಮಂತ ದೇವರನ್ನ ಪ್ರೀತಿಯಿಂದ ಪರಮಾತ್ಮ ಎಬ್ಬಿಸ್ತಾನೆ. ಬಾಗಿ ನಮಸ್ಕಾರ ಮಾಡಿದ ಭಕ್ತನಾದ ಹನುಮಂತನನ್ನು ತನ್ನ ಕೈಯಿಂದ ಎಬ್ಬಿಸಿ ಚಕ್ರದಿಂದ ಕೂಡಿದಂತಹ ತನ್ನ ವರದ ಹಸ್ತ ಅಂತಹ ಕರಕಮಲವನ್ನ ಆ ಪರಮಾತ್ಮ ಅವರ ಮೇಲೆ ಇಟ್ಟು ಆ ಕೈಯಿಂದ ಎಬ್ಬಿಸಿ ಅವರ ಜೊತೆಗೆ ಮಾತನಾಡಿ ವಿಶೇಷವಾಗಿ ಹನುಮಂತ ದೇವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಆ ಹನುಮಂತ ದೇವರ ಹೆಗಲ ಮೇಲೆ ಸ್ವತಃ ಶ್ರೀರಾಮಚಂದ್ರ ದೇವರು ಬಂದು ಕೂಡುತ್ತಾರೆ. ಲಕ್ಷ್ಮಣ ದೇವರನ್ನು ಕೂಡಿಸಿಕೊಳ್ತಾನೆ. ಲಕ್ಷ್ಮಣ ಹಾಗೂ ರಾಮ ಇಬ್ಬರನ್ನೂ ತನ್ನ ಹೆಗಲ ಮೇಲೆ ಹನುಮಂತ ದೇವರು ಕೂಡಿಸಿಕೊಂಡು ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗಿ ಮುಂದೆ ಸುಗ್ರೀವನ ಜೊತೆಗೆ ಗೆಳೆತನವನ್ನ ಮಾಡಿಸ್ತಾರೆ. ಆರೋಪ್ಯ ಚಾಂಸಯುಗಲಂ ಭಗವಂತಮೇನಂ ಆರೋಪ್ಯ ಚಾಂಸಯುಗಲಂ ಭಗವಂತಮೇನಂ ತಸ್ಯಾನುಜಂಚ ಹನುಮಾನ್ ಪ್ರಯಯೌ ಕಪೀಂದ್ರಂ ತಸ್ಯಾನುಜಂಚ ಹನುಮಾನ್ ಪ್ರಯಯೌ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ಸಖ್ಯಂ ಚಕಾರ ಹುತಹುಕ್ ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ತಿ ಹರೇಣ ಶೀಘ್ರಂ ರಾಮೇಣ ಶಾಶ್ವತ ನಿಜಾರ್ತಿ ಹರೇಣ ಶೀಘ್ರಂ. ಇಬ್ಬರನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಕಪೀಂದ್ರನಾದಂತಹ ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅಗ್ನಿಯನ್ನ ಅರಣ್ಯಮಥನ ಮಾಡಿ ಅಗ್ನಿಯನ್ನ ಹೊತ್ತಿಸಿ ಅಗ್ನಿಸಾಕ್ಷಿಯಾಗಿ ಈ ಸಖ್ಯವನ್ನ ಮಾಡಿಸ್ತಾರೆ. ಅಂದ್ರೆ ಈ ಸಖ್ಯ ಯಾವಾಗಲೂ ಸುಬದ್ಧವಾಗಿರಬೇಕು, ಮತ್ತೆ ಮೈತ್ರಿ ಭಂಗ ಆಗಬಾರದು. ಅಗ್ನಿಸಾಕ್ಷಿಯಾಗಿ ಅದರ ಪ್ರತಿಜ್ಞೆಯನ್ನ ಮಾಡಬೇಕು ಅನ್ನುವ ರೀತಿಯಲ್ಲಿ ಹುತಭು ಪ್ರಮುಖೇ ಚ ತಸ್ಯ. ಆ ರಾಮನ ಜೊತೆಗೆ ಸಖ್ಯ ಮಾಡೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಶಾಶ್ವತ ನಿಜಾರ್ತಿ ಹರೇಣ, ತಾತ್ಕಾಲಿಕವಾಗಿ ವಾಲಿಯಿಂದ ಬಂದ ಆಪತ್ತನ್ನು ಪರಿಹಾರ ಮಾಡುವುದು ಅಷ್ಟೇ ಶ್ರೀರಾಮಚಂದ್ರನ ಒಂದು ಲಾಭ ಅಲ್ಲ, ಪ್ರಯೋಜನ ಅಲ್ಲ. ಶಾಶ್ವತವಾದ ಹಿಂಗ ಸಚಿತ್ರವಾಗಿ ರಾಮಾಯಣದ ಇದು ಹೇಳ್ತಾ ಇದ್ದೇವೆ ಸ್ವಾಮಿ. ಆ ಶ್ಲೋಕಕ್ಕೆ ತಕ್ಕಂತೆ ಫೋಟೋಗಳನ್ನು ತೋರಿಸೋತ ನಡೆದ ಈಗ ಹುತಗು ಪೂಜೆ ಸಖ್ಯಂ ಚಕಾರ. ಶಾಶ್ವತ ನಿಜಾರ್ತಿ ಹರೇಣ, ಶಾಶ್ವತವಾದಂತಹ ಸಂಸಾರದ ದುಃಖವನ್ನೇ ಪರಿಹಾರ ಮಾಡುವ ರಾಮಚಂದ್ರ. ಅಂತಹ ರಾಮಚಂದ್ರನ ಜೊತೆಗೆ ಸಖ್ಯವನ್ನು ಅಗ್ನಿಸಾಕ್ಷಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಅಂತಹ ಶ್ರೀರಾಮಚಂದ್ರನ ಪರಮಾನುಗ್ರಹ ಅಲ್ಲಿ ಹನುಮಂತ ದೇವರ ಮೂಲಕ ಹೇಗೆ ಸಖ್ಯ ಆಯಿತು, ಹಾಗೆ ಭಗವಂತನ ಅನುಗ್ರಹ ನಮಗೆಲ್ಲ ಆ ಶ್ರೀಮದ್ ಆಚಾರ್ಯರ ಮೂಲಕ, ಹನುಮಂತ ದೇವರ ಅವತಾರರಾದ ಶ್ರೀಮದ್ ಆಚಾರ್ಯರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದ್ವಾರ ಆ ಪರಮಾತ್ಮನ ಪರಮಾನುಗ್ರಹ ನಮ್ಮ ಮೇಲೆ ಆಗುವಂತೆ ನಾವೆಲ್ಲ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಆ ಭಗವದ್ ಅನುಗ್ರಹದಿಂದ ಉತ್ತಮವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳ ಪ್ರಾಪ್ತಿ ಎಲ್ಲರಿಗೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. 5 ಅಧ್ಯಾಯಗಳನ್ನ ಮುಗಿಸಿ 6ನೆಯ ಅಧ್ಯಾಯಕ್ಕೆ ಕಾಲಿಟ್ಟದ್ದು ಬಹಳ ದೊಡ್ಡದಾದ ಸಂತೋಷದ ಸಂಗತಿ. ಇದೇ ರೀತಿ
ನಿರ್ವಿಘ್ನವಾಗಿ 32 ಅಧ್ಯಾಯಗಳ ಪಾಠ ಸಾಗಲಿ. ವಿಶೇಷವಾಗಿ ಎಲ್ಲರಿಗೂ ಜ್ಞಾನೋದಯವಾಗಲಿ. ಪಂಡಿತ ವೆಂಕಣ್ಣಾಚಾರ್ಯರಿಗೂ ಎಲ್ಲ ರೀತಿಯಿಂದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಪಾಠ ಹೇಳುವ ಶಕ್ತಿಯನ್ನ ದೇವರು ಕೊಡಲಿ. ನಿಮಗೆಲ್ಲ ಶ್ರವಣ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳುವ ಒಂದು ಸೌಭಾಗ್ಯವನ್ನ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಮ್ದು ಭಾಗ್ಯ ಸ್ವಾಮಿ. ನಿಜ ಶಾಶ್ವತ ನಿಜಾರ್ಥರೇನ ರಾಮನ ಸಂಪರ್ಕ ಸುಗ್ರೀವಾದಂಗ ನಮ್ಮ ದುಃಖವನ್ನು ಪರಿಹಾರ ಮಾಡೋದಕ್ಕ ತಾವು ಸಿಕ್ಕಿರಿ. ನಮ್ದೆಲ್ಲಾ ದುಃಖಗಳನ್ನು ಪರಿಹಾರ ಮಾಡಿ ಶಾಶ್ವತವಾದ ಈ ಜ್ಞಾನ ಕಾರ್ಯ ನಿರ್ವಿಘ್ನ ಆಗ್ಲಿ ಅಂತ ಆಶೀರ್ವಾದ ಮಾಡ್ರಿ. ಎಲ್ಲರೂ ವಯಸ್ಸಾದವರು ಇದ್ದಾರೆ, ಕೆಲವರು. ಎಲ್ಲರಿಗೂ ಸಂಪೂರ್ಣ ತಾತ್ಪರ್ಯ ಕೇಳುವ ಭಾಗ್ಯ ಸಿಕ್ಕು ಪ್ರಮೇಯವನ್ನು ತಿಳಿದುಕೊಳ್ಳುವ ಭಾಗ್ಯ ಸಿಗಲಿ ಅಂತ ಆಶೀರ್ವಾದ. ಅನಂತ 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 ಸಾಷ್ಟ ನಮಸ್ಕಾರ. ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜೈ. ರಾಮ 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 ರಾಮ. ಕೃಷ್ಣಾಚಾರ್ಯರಿಗೆ ತುಂಬಾ ಧನ್ಯವಾದಗಳು. ಮಹಾಸ್ವಾಮಿ